ಆರ್ಬಿ9 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ. ಗೌರಿಬಿದನೂರು ತಾಲೂಕಿನ ದಂಡಾಧಿಕಾರಿಗಳಾದ ಮಹೇಶ್ ಪತ್ರಿ ಮಾತನಾಡಿ, ಅಧ್ಯಕ್ಷರಾಗಿ ಮಂಜುಳಾ 8 ಮತಗಳು ಗಳಿಸಿ ಜಯಗಳಿಸಿರುತ್ತಾರೆ ಹಾಗೂ ನಾಗಮಣಿ ನಾಗರಾಜ್ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಆದವರಿಗೆ ಶುಭಾಶಯಗಳನ್ನು ಹೇಳಿದರು. ಆರ್ಬಿ9 ನ್ಯೂಸ್ ರಿಪೋರ್ಟರ್ ಅವಿನಾಶ್. ಅಧ್ಯಕ್ಷತೆಯ ಚುನಾವಣೆ ನಡೆಯಿತು. ಇಡಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲಾತಿ ಇತ್ತು. ಅದೇ ಥರ ಉಪಾಧ್ಯಕ್ಷ ಸ್ಥಾನಕ್ಕೆ SC ಮಹಿಳಾ ಸೀಟ್ ಇತ್ತು. ಸೊ ಅದರಂತೆ ಅಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ಅವರು ಒಟ್ಟು 13 ಜನ ಸದಸ್ಯರಿರುವಂತಹ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ JDS ಬೆಂಬಲಿತ ಅಭ್ಯರ್ಥಿ ಮಂಜುಳಾ ಭೀಮೇಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ನಾಗಮಣಿ ನಾಗರಾಜ್ ಅವರು ಆಯ್ಕೆಯಾಗಿದ್ದಾರೆ. ಒಟ್ಟು 13 ಸದಸ್ಯರ ಸಂಖ್ಯೆಯಲ್ಲಿ 8 ಜನ ಸದಸ್ಯರ ಒಂದು ಮತ ಪಡೆದು ಇವರು ಆಯ್ಕೆಯಾಗಿದ್ದಾರೆ. ಈ ಒಂದು ಪಂಚಾಯಿತಿ ಕಾಂಗ್ರೆಸ್ ವಿರುದ್ಧವಾದಂಥ ಒಂದು ಆಡಳಿತವನ್ನು ಧಿಕ್ಕರಿಸಿ ಈ ಪಂಚಾಯಿತಿಯನ್ನು ಜನರು ಆಯ್ಕೆ ಮಾಡಿದ್ದಾರೆ. ಇವತ್ತು ಕೂಡ ಎಲ್ಲ ಸದಸ್ಯರು 8 ಜನ ಒಗ್ಗಟ್ಟಾಗಿದ್ದು ಇಡಗೂರಿನ ಒಂದು ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಈಗೇನು ಅಧ್ಯಕ್ಷರಾಗ್ತಿದ್ದಾರೆ ಅವರು ಊರಿನ ಸ್ವಚ್ಛತೆ ಬಗ್ಗೆ, ಊರಿನ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಬಗೆಹರಿಸಿ ಮುಂದೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಎಲ್ಲರೂ ಸೇರಿ ಗ್ರಾಮದ ನಮ್ಮ ಹಿರಿಯ ಮುಖಂಡರು ಅಶ್ವಥ್ ರೆಡ್ಡಿ, ಸೋಮಶೇಖರ್ ಗೌಡರು, ಬಸವಣ್ಣ, ವೆಂಕಟೇಶಣ್ಣ, ವಿಶ್ವಣ್ಣ, ನಾಗರಾಜಣ್ಣ ಎಲ್ಲರೂ ಸೇರಿ ಇವ್ರನ್ನ ಒಕ್ಕೊರಳಿಂದ ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಬೆಂಬಲಕ್ಕೆ ಊರಿನ ಎಲ್ಲ ಹಿರಿಯರು ಕೂಡ ಒಳ್ಳೆಯ ವಿಶ್ವಾಸವನ್ನು ಇಟ್ಟು ಅವ್ರಿಗೆ ಆಯ್ಕೆ ಮಾಡಿದ್ದಾರೆ. ಆ ವಿಶ್ವಾಸವನ್ನು ಅವರು ಉಳಿಸ್ಕೊಂಡು ಊರಿನ ಅಭಿವೃದ್ಧಿಯನ್ನು ಜನರು ಸ್ಪಂದಿಸಿ ಸಮಸ್ಯೆಗಳು ಬಗೆಹರಿಸ್ತಾರೆ ಅಂಥೇಳಿ ಅವರು ಕೂಡ ಒಳ್ಳೆ ಕೆಲಸ ಮಾಡೋದರಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹಿಂದೆ ಇದ್ದಂಥ ಅಧ್ಯಕ್ಷರು ಕೂಡ ಉತ್ತಮ ಕೆಲಸ ಮಾಡಿದ್ದಾರೆ. ಈ ಒಂದು ಪಂಚಾಯಿತಿಯನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತ ಇವತ್ತು ಅಧ್ಯಕ್ಷರ ಪರವಾಗಿ ನಾವು ಒಂದು ಮಾತನ್ನು ಹೇಳ್ತಾ ಇದ್ದೀವಿ. ಸರ್, ಇದೇನು ಮೈತ್ರಿ ಮಾಡ್ಕೊಂಡಿರೋದಾ ಅಥವಾ ಹೆಂಗೆ ನೀವು ಈ ಒಂದು ಚುನಾವಣೆನ ಗೆದ್ದಾಗಿಂದ ಬೇರೆ ಆದರೂ ಇಷ್ಟೊಂದು 8 ಜನದಲ್ಲೇ ಅವಕಾಶ ಆಗೈತೆ ಎಲ್ಲರೂ ಮಾಡ್ಕೊಂಡು ಹಂಗೆ ಇದು ಒಗ್ಗಟ್ಟೆ. 13 ಜನದಲ್ಲಿ 3 ಜನ ಬಂದಿಲ್ವಲ್ಲ? ಅವ್ರು ನಮ್ಮ ಸಂಬಂಧ ನಾವು ಅವ್ರು ಗೆದ್ದಿರೋದು. ಅದೇ ಯಾಕೆ ಬಂದಿಲ್ಲ? ಅದು ಕಾರಣ ಅದಕ್ಕೆ ಬರಬೇಕಾಯ್ತು, ಇದ್ದರೂ ಇಲ್ಲೇ ಯಾಕೆ ಬರೋದು? ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ದಿವಸ ಇಡಗೂರಿನಲ್ಲಿ ಸಾಮಾನ್ಯವಾಗಿ ಈ ರೀತಿ ಅವಿರೋಧ ಆಯ್ಕೆಗಳು ಬಹುತೇಕ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದು ಸೊಸೈಟಿ ಆಗಿರಲಿ, ಡೈರಿ ಆಗಿರಲಿ ಅಥವಾ ಗ್ರಾಮ ಪಂಚಾಯಿತಿ ಆಗಿರಲಿ, ಒಮ್ಮತದ ಅಭಿಪ್ರಾಯದ ಮೇಲೆ ಊರಿನ ಹಿತದೃಷ್ಟಿಯಿಂದ ನಾವು ಒಗ್ಗಟ್ಟನ್ನು ಪ್ರದರ್ಶಿಸ್ತಾ ಇದ್ದೀವಿ. ಉತ್ತಮ ಕಾರ್ಯಗಳು ಸಹ ಹಾಗೆ ನಡೀತಾ ಇದ್ದಾವೆ. ಇನ್ನೂ ಕೆಲವು ಅಭಿವೃದ್ಧಿ ಕಾರ್ಯಗಳು ನಡೀಬೇಕಾಗಿದೆ. ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರು